ಎಷ್ಟು ಮಸ್ತ್ ಅಂತೈತಿ ನೋಡ್ರಿ. ಮಳೆಗಾಲ ಇತ್ತಂದ್ರೆ ರೀ ನೋಡ್ರಿ ಇಲ್ಲೂ ನೀರು ಬೀಳ್ತಿತ್ತು, ಇಲ್ಲೂ ನೀರು. ಓಕೆ ಗೈಸ್, ನಾವು ಈಗ ಸೊ ಅಂಬುಲಿಯಿಂದ ರತ್ನಗಿರಿಗೆ ಜರ್ನಿ ಮುಂದುವರ್ಸಿದ್ದೀವಿ ರೀ. ಸೊ ಇಲ್ಲಿ ನಿಂತ್ಕೊಂಡು ಒಂದು 4-5 ಫೋಟೋ ತೆಗೆಸ್ಕೊಂಡು ಹೊಂಟ್ಬಿಟ್ವಿ. ಏನೂ ಇಲ್ಲರಿ ನೋಡೋಕೆ. ನೋಡ್ರಿ ನೀವೇ ನೋಡತ್ತೀರಿ, ಪೂರ ವೆದರ್ ಬಿಸಿಲೈತಿ. ಇಟ್ಸ್ ಓಕೆ ಗೈಸ್, ನಾವು ರೈಡ್ ಮಾಡೋಕೆ ಬಂದಿದ್ವಿ. ಸೊ ನಾವು ರೈಡ್ನ ಎಂಜಾಯ್ ಮಾಡಿದ್ದೀವಿ, ರೈಡ್ನ ಎಂಜಾಯ್ ಮಾಡತ್ತೀವಿ. ಸೊ ದಟ್ ಈಸ್ ಓಕೆ. ಬರೋಣ ಮತ್ತೆ ಬರೋಣ, ಏನು ಭಾಳ ದೂರ ಇಲ್ಲರಿ ನಮಗೇನು. ಅಂಬುಲಿ 150 ಕಿಲೋಮೀಟ್ರ. ಮತ್ತೆ ಬರೋಣ ಗೈಸ್. ಈಗ ನಾವು ಹೊಂಟೂರಿ, ಹೊಟ್ಟೆ ಹಸ್ತಾವ. ಸೊ ಇಲ್ಲಿ ಡೌನ್ ಇಳಿದ್ಕೊಳ್ಳಿ ಊಟ ಮಾಡ್ಬೇಕಂತ ಹೊಂಟೇವ್ರಿ ಗೈಸ್. ಮಳೆಗಾಲ ಇತ್ತಂದ್ರೆ ರೀ ನೋಡ್ರಿ ಇಲ್ಲೂ ನೀರು ಬೀಳ್ತಿತ್ತು, ಇಲ್ಲೂ ನೀರು ಬೀಳ್ತಿತ್ತು. ಮಳೆಗಾಲನ ರೀ ಸಾರಿ, ಮಳೆ ಇತ್ತಂದ್ರೆ ಇಲ್ಲೂ ನೀರು ಬೀಳ್ತಿತ್ತು, ಎಲ್ಲ ಕಡೆ ನೀರು ಈಗ ನೀರೇ ಬೀಳ್ತಿತ್ತು ರೀ. ಇದು ಎಷ್ಟು ಮಸ್ತ್ ಆಗ್ತಿತ್ತು ಅಂದರೆ ಇಲ್ಲಿ ಈ ರೈಡ್ ಮಾಡಿದ್ರೆ ಆ ಥರ ಫೀಲ್ ಆಗ್ತಿತ್ತು. ನಮ್ಮ ಕರ್ನಾಟಕದ ಹೆಂಗೆ ಆಗುಂಬೆ, ಚಾರ್ಮಡಿ ಘಾಟ, ಶಿರಾಡಿ ಘಾಟ ಇವೆಲ್ಲ ಅದಲ್ಲಕ್ಕೆ ರೀ, ಅದೇ ಥರನೇ ಇದು ಬೆಸ್ಟ್. ಆದರೆ ಏನು ಮಾಡೋದ, ಮಳೆ ಇಲ್ಲ ಗೈಸ್ ಅಷ್ಟೇ. ಎಸ್ ಐತೆ ನೋಡ್ರಿ, ಇಲ್ಲಿ ಕಂಪ್ಲೀಟಾಗಿ ಎಸ್ ಐತ್ರಿ. ಹಿಂಗೆ ಟರ್ನ್ ಆಗಿ ಹಿಂಗೆ ಟರ್ನ್ ಆಗೋದು ಪೂರ. ಸೊ ನಮಗೆ ಗೊತ್ತಿಲ್ಲ ರೀ, ಹೊಟ್ಟೆ ಮಾತ್ರ ಆ ಕಡೆ ಹಸ್ತೈತಿ ಗೈಸ್. ಈಗ ಒಟ್ಟ ತಡ್ಕೊಳ್ಳೋ ಅಷ್ಟು ಶಕ್ತಿನೇ ಇಲ್ಲ, ಆ ಥರ ಹೊಟ್ಟೆ ಹಸ್ತೈತ್ರಿ. ನಾವು ಬೆಳಿಗ್ಗೆ ಒಂದೊಂದು ಸಿಂಗಲ್ ಇಡ್ಲಿ ತಿಂದೇವಿ. ಈಗ ಟೈಮ್ ಐತಿ 2:30. ನೋಡ್ರಿ ಹೆಂಗೆ ಖರು ಹೆಂಗೆ ಮಾಡ್ಬೇಕಾ ತಗೋರಿ. ಹೌದಾ ಇವ್ರು ನೋಡ್ರಿ, ಅದು ಏನು ತಪ್ಪಿಲ್ಲ. ಟ್ರಕ್ಗಳು ಹಿಂದೆ ಎಷ್ಟೊತ್ತಂತ ಹೋಗೋಕ್ಕಾಗತ್ತೆ ಗೈಸ್. ಈಗ ನಾವು ಊಟದು ಮಾಡಿ ಬಿಟ್ವಿ ರೀ ಇಲ್ಲಿಂದ. ಸೊ ಇಲ್ಲಿಂದ ಕರೆಕ್ಟ್ 190 ಕಿಲೋಮೀಟ್ರ್ ಐತ್ರಿ. ಆಲ್ರೆಡಿ 15 ಅಂದ್ರೆ 3 ಏನ್ರಿ, 3 4 ಕನ್ಫ್ಯೂಸ್ಡ್ ಗಬ್ರಿ. ಸೊ 4 ಗಂಟೆ ಆತ್ರಿ 190 ಕಿಲೋಮೀಟ್ರ್. ಸೊ ನಾವು ಒಂದು ಸ್ಟ್ರೆಚ್ ಎಲ್ಲ ಹೊಡೆದ್ರನ 3-3.5 ತಾಸು ಬೇಕು ರೀ. ಸೊ ರೋಡ್ ಮಾತ್ರ ಸಿಂಗಲ್ ಇರ್ತೈತಿ, ಏನು ಫುಲ್ ರೋಡು ಇರೋಂಗಲ್ಲ. ಸೊ ಓಕೆ ಗೈಸ್, ಈಗ ಬಿಟ್ಟೇವಿ, ನೋಡೋಣ. ಸೊ ಗೈಸ್ ಈಗ ನಾವು ನ್ಯಾಷನಲ್ ಹೈವೇ ಹತ್ತಿದ್ದೀವಿ ರೀ. ಸೊ ಆ ಕಡೆ ಹೋದ್ರೆ, ಸೊ ಈಗೇನು ನಾವು ಹೊಂಟೆಲ್ಲ ಇದ್ರ ಅಪೋಸಿಟ್ ಹೋದ್ರೆ ಗೋವಾ ಹೋಗ್ತೇವೆ. ನಾವು ಈ ಕಡೆ ಹೋದ್ರೆ ಮುಂಬೈ ಹೋಗ್ತೈತಿ ಇದು ರೋಡ. ಸೊ ನಾವು ರತ್ನಗಿರಿವರೆಗೂ ಹೋಗ್ಬೇಕಾ. ಸೊ ನೋಡ್ರಿ ನಮ್ಮ ಗೈಸ್ NH ಸಿಕ್ಕಿದ ಕೂಡ ಕ್ಯಾಚಾಕ್ ಚಾಲು ಮಾಡಿಬಿಟ್ರೆ. ಸೊ ಇನ್ನು ನಾವು 150 ಕಿಲೋಮೀಟರ್ಸ್ ಹೋಗ್ಬೇಕಾ. ಸೊ ನಾವು ಹೊಂಟೇವಿ. ಈ ಕಡೆ ಹೋದ್ರೆ ಗೋವಾ ಭಾಳ ನಿಯರ್ ರೀ. ನಾವು ಈ ಕಡೆ ಹೊಂಟೇವಿ ಈಗ ಮುಂಬೈ ರೋಡ. ಮುಂಬೈಗೆ ಹೊಂಟಿಲ್ಲ, ರತ್ನಗಿರಿಗೆ ಹೊಂಟೇವಿ. ಸೊ ಅರೌಂಡ್ 6:30-7 o'clock ಹೋಗಿ ಮುಟ್ಬೋದು ನಾವು. ಸೊ ನಾನ್ ಸ್ಟಾಪ್ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಐತಿ. ಸೊ ಬಿಟ್ಟೇವ್ರಿ ಗೈಸ್. ಓಕೆ ನೋಡೋಣ ಎಷ್ಟು ಗಂಟೆ ಹೋಗ್ತೇವೆ ಎಂಥ ನ್ಯಾಷನಲ್ ಹೈವೇದಾಗ ಎಂಥ ಬರತ್ತಾನ, ಅದು ಮಗುನ ಕರ್ಕೊಂತ ಏನು ಮಾಡೋರ. ಆಮೇಲೆ ಯಾರಿಗಾರ ಏನು ಆದ್ರೆ ಆಮೇಲೆ ಈ ರೋಡ್ ಮೇಲೆ ಹೋಗೋರ್ದನ ತಪ್ಪಿರ್ತೈತೆ, ಅವ್ರು ಹಿಂಗೆ ದಾಟಿ ಬರೋರು ತಪ್ಪಿರಂಗಿಲ್ಲ. ಸೊ ಗೈಸ್ ಈಗ ನಾನು ನಮ್ಮ ಇಂಡಿಯಾ ಒಳಗೆ ಒನ್ ಆಫ್ ದ ಬೆಸ್ಟ್ ಟ್ರಾವೆಲಿಂಗ್ ರೂಟ್ ಯಾವುದೋ ಬೈಕ್ ಆಯಿತು, ಕಾರ್ ಆಯಿತು, ಹೆಂಗೆ ನೀವು ಟ್ರಾವೆಲ್ ಮಾಡೋಕ್ಕೆ ಹೋದ್ರೂ ಇದೊಂದು ಬೆಸ್ಟ್ ರೂಟ್ ರೀ. ಇದು ಕೊಂಕಣ್ ರೂಟ್. ಸೊ ಇದು ಗೋವಾದಿಂದ ಮುಂಬೈವರೆಗೂ ಇರುವಂಥ ರೋಡಿಗೆ ಕೊಂಕಣ್ ರೂಟ್ ಅಂತಾರೆ ರೀ. ಸೊ ಇದು ನೋಡಿರಿ ಪನ್ವೇಲ್ 314 ಕಿಲೋಮೀಟರ್ಸ್ ಐತಿ. ಈ ರೋಡ ಒನ್ ಆಫ್ ದ ಬೆಸ್ಟ್ ರೋಡ್ ಅಂತಾರೆ, ಅಷ್ಟು ಮಸ್ತ್ ಇರ್ತೈತಿ ರೀ ಗೈಸ್. ಇದು ಮಾನ್ಸೂನ್ದಾಗ ಇಷ್ಟು ಮಸ್ತ್ ಇರ್ತೈತೆ ಅಂದ್ರೆ ರೀ, ಭಾರಿ ವೆದರ್ ಇರ್ತದೆ. ಮಳೆ ನೋಡ್ರಲ್ಲ ಹೆಂಗೆ ಗುಡ್ಡ ಹೆಂಗೈತಿ, ಹೆಂಗೆ ಕಾಣಾಕತ್ತೈತಿ. ಈಗ ನಾನು ಅದನ್ನು ಫೀಲ್ ಮಾಡ್ಕೊಳಕತ್ತೇನೆ ಗೈಸ್, ಯಾವ ಥರ ಇರುತ್ತೆ ಮಳೆಗಾಲದಾಗ ಇದು ಅಂತ ಹೇಳಿ. ಇಟ್ಸ್ ಓಕೆ ಗೈಸ್, ಲೈಫ್ ಏನೂ ಮಾಡೋಕ್ಕಾಗಿಲ್ಲ. ನಾಳೆ ವರ್ಲ್ಡ್ ಬೈಕರ್ಸ್ ಡೇ ಐತಿ. ಸೊ ಅದಕ್ಕೋಸ್ಕರ ನಾವು ರೈಡ್ ಮಾಡಬೇಕಾಗಿತ್ತು. ಅದಕ್ಕೆ ನಾವು ರತ್ನಗಿರಿ ಚೂಸ್ ಮಾಡಿ ರತ್ನಗಿರಿಗೆ ಬಂದ್ವಿ ಗೈಸ್. ಏನು ಪ್ರಾಬ್ಲಮ್ ಇಲ್ಲ ರೀ, ಮತ್ತೊಂದು ಸತಿ ಬರೋಣ, ಮತ್ತೊಂದು ಸತಿ ರೈಡ್ ಮಾಡೋಣ. ಇದೇ ರೂಟ್ ಒಳಗೆ ರೈಡ್ ಮಾಡೋಣ ಗೈಸ್. ಮತ್ತೊಂದು ಸತಿ ನಿಮಗೆ ಈ ರೋಡ್ದ ಏನು ರಿಯಾಲಿಟಿ ಹೆಂಗಿರುತ್ತೆ ಮಳೆಗಾಲದಾಗೂ ತೋರಿಸ್ತೀನಿ. ಇಟ್ಸ್ ಓಕೆ ಗೈಸ್, ಏನು ತಲೆ ಕೆಡ್ಸ್ಕೊಬಿಟ್ರಿ, ಮತ್ತು ಬರೋಣ ನಾವು. ಸೊ ಓಕೆ, ಬಟ್ ರೈಡ್ ಅಂತೂ ನಾನು ಎಕ್ಸ್ಪೀರಿಯೆನ್ಸ್ ಮಾಡತ್ತೀನಿ, ಮಸ್ತ್ ಐತಿ, ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಇಟ್ಸ್ ಓಕೆ. ನಮ್ಮ ಗೋಕಾಕದಿಂದ 250 ಕಿಲೋಮೀಟ್ರ್ ಆಗುತ್ತೆ ರೀ. ಆರಾಮ್ ಬರೋಣ ಒಂದು ಸತಿ, ಮತ್ತೊಂದು ಸತಿ ರತ್ನಗಿರಿಗೆ ಬರೋಣ, ಇದರ ಊಟನ ಮಾಡೋಣ, ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಓಕೆ ಗೈಸ್, ಹೆಂಗಂತೀರಿ ನೋಡ್ರಿ ಗೈಸ್ ಯಾವ ಥರ ಐತಿ ಗುಡ್ಡ ಎಳ್ಯಾಕತ್ತೀವಿ. ರೋಡ್ ಮಾತ್ರ 1 ನಂಬರ್ ಐತಿ. ಬಟ್ ಅಲ್ಲಿ ತಗೋ ಕಾಣ ಐತಿ ನೋಡ್ರಿ ರೋಡ್. ಅಲ್ಲಿ ಮ್ಯಾಲ್ ಕಾಣ ಐತಿ.
ವಾವ್, ಏನು ಮಸ್ತ್ ಐತಲ್ರಿ ನೋಡ್ರಲ್ಲ ಹೆಂಗೆ ಮಾಡಿದಾರ. ಹಂಗ ಸ್ಮೂತ್ ಸ್ಮೂತ್ ಮಕ್ಕನ್ ಇದ್ದಂಗೆ ಐತಿ ರೀ ರೋಡ್ ನೋಡ್ರಲ್ಲ. ಮೇ ಬಿ ಈಗ ಆಗೈತಿ, ಈಗ ಮಾಡ್ಯಾರ, ಬಟ್ ಸ್ಟಿಲ್ ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಲ್ಲ. ಏನು ಮಸ್ತ್ ಐತ್ರಿ ಬಾಲ್ ವೆದರ. 6 o'clock ಆಯ್ತು ಈಗ. 6 ಆಯ್ತಾ 7 ಆಯ್ತಾ? 7 ಆಯ್ತು ಗೈಸ್. 30 kilometers ಹೋಗ್ಬೇಕು ನಾವು. ಇಷ್ಟು ಮಸ್ತ್ ಅನ್ನತ್ತೇನೆ ಈಗ. ಅಲ್ಲಿ ಮುಂದೆ ಧೂಳು ಬರೋದೈತ್ಲೆ ಹಿಂಗೆ ಏನೈತೆ ಇವತ್ತು. ಒಮ್ಮೆ ರೋಡ್ ಕೆಟ್ಟೈತೋ ಏನೋ, ಯಾವ ಧೂಳ ಎಬ್ಸಾರೋ ಸೈಡ್ಗೆ. ಮೇ ಬಿ ಸೈಡಿಗೆ ಏನು ಧೂಳ ಎಬ್ಸಿದಂಗೆ ಕಾಣಿಸ್ತಿತ್ರಿ. ಓ ಓಕೆ ಎಸ್. ಹಾಂ ಧೂಳ, ಹಾಂ ಅಲ್ಲೇನೋ ಮಾಡತ್ತಾರ್ರೆ ಅದರದ್ದು ಧೂಳ ಅದು. ಹಾಂ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಗೈಸ್. ಗಾಡಿ ಹೆಂಗೆ ಟಯರ್ ಹೊಡೆದೈತಿದ, ಆಕ್ಸಿಡೆಂಟ್ ಆಗೈತಿ. ಎಲ್ಲಿಂದ ಬಂದು ಆಕ್ಸಿಡೆಂಟ್ ಆಗೈತಿ ಇದು? ಓ ಮೈ ಗಾಡ್, ಇಲ್ಲಿ ಆಕ್ಸಿಡೆಂಟ್ ಆಗೈತಿ. ಇಲ್ಲಿಂದ ಬಂದೈತಿ ನೋಡ್ರಿ ಗಾಡಿ ಇದು. ಇಲ್ಲಿ ಬಂದು ಟಯರ್ ಹೊಡೆದು ಗಾಡಿ ಅಲ್ಲಿ ಹೋಗಿ ಬಿದ್ದೈತಿ. ಯಾವ ಥರ ಸೀನ್ ಆಗೈತಿ ನೋಡ್ರಿ ಅದು. ಟಯರ್ ಹೊಡೆದೈತ್ರೆ ಮತ್ತು ಅದು ಕಾಣಾಗದೈತಿ, ಗೊತ್ತಿಲ್ಲ ಏನಾಗೈತಿ. ಮೇ ಬಿ ಹಾಸಿದ ಮೇಲೆ ಟೈರ್ ಹೊಡೆದಿದ್ರೆ ಅದು ಆಗಿರ್ಬೋದು. ಸೊ ನಾಳೆ ಗೈಸ್ ನಾವು ಈ ಕಡೆಯಿಂದನೇ ಹೋಗ್ಬೇಕು ನೋಡ್ರಿ. ಈ ಕಡೆ ರೈಟ್ ಹೋಗ್ಬಿಟ್ರೆ ಕೊಲ್ಲಾಪುರ, ಸೊ ಸ್ಟ್ರೈಟ್ ಹೋದ್ರೆ ರತ್ನಗಿರಿ. ಸೊ ನಾವು ಅಂಬುಲಿ ಮೇಲೆ ಬಂದಿದ್ದಕ್ಕೆ ಹಿಂಗೆ ಬಂದ್ವಿ. ಸೊ ನಾವು ಕೊಲ್ಲಾಪುರ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬಿಡ್ಬೇಕು. ನಾಳೆ ನಾವು ಇದೇ ರೂಟ್ ತೊಗೊಳೋರದೇವಿ. ಸೊ ಈಗ ನಾವು ರತ್ನಗಿರಿ ಕಡೆ ರೈಟ್. ಇನ್ನು ಜಸ್ಟ್ 25 kilometers ಐತ್ರಿ ಅಷ್ಟೇ. ಮೇ ಬಿ 20 minutes ಒಳಗೆ ಹೋಗ್ತೀವಿ ನಾವು. ಇನ್ನೊಂದು 10 kilometers ಆದ್ಮೇಲೆ ಈ ರೋಡ್ನ ಬಿಡ್ತೇವೆ NH, ಆಮೇಲೆ ಲೆಫ್ಟ್ ತೊಗೊಂಡ್ಬಿಡ್ತೇವೆ ಗೈಸ್. ಅಲ್ಲಿಂದ ಮತ್ತೆ ಒಂದು 10-15 kilometers ಹೋಗ್ಬೇಕಾ. ಓಕೆ ಗೈಸ್, ಈಗ ಸದ್ಯ ನಾವು ರತ್ನಗಿರಿ ನೋಡ್ರಿ, ಇಲ್ಲಿಂದ ಲೆಫ್ಟ್ ತೊಗೊಬೇಕಾ. ಸೊ ಮುಂಬೈ ಇದು ಸ್ಟ್ರೈಟಾ, ಮುಂಬೈ ಎಲ್ಲ ಬಸ್ಗಳು ಸಿಕ್ಕಾಪಟ್ಟೆ ಬಸ್ ಅದಾವ ರೀ ರೋಡ್ನಾಗ ಮುಂಬೈ ಹೋಗೋಕೆ. ಸೊ ನಾವು ಇಲ್ಲಿಂದ ಲೆಫ್ಟ್ ತೊಗೊಂಡ್ಬಿಟ್ಟಿದ್ದೀವಿ ರೀ ಗೈಸ್. ಸೊ ಇಲ್ಲಿಂದ 18 kilometers ಐತ್ರಿ ಈಗ ನಾವು ಹೋಗ್ಬೇಕಾಗಿರೋದು ರತ್ನಗಿರಿಗೆ. ಸೊ ರೋಡ್ ಮಾತ್ರ ಸಖತ್ತಾಗಿತ್ತು. ನಾವು ಅಲ್ಲಿ ನಿಂತು ಫೋಟೋ ಶೂಟ್ ಮಾಡ್ಕೊತ ಸಕ್ಕದ ಫೋಟೋ ಗಿಟೋ ತೆಗೆಸ್ಕೊಂಡು ಇನ್ಸ್ಟಾಗ್ರಾಮ್ದಾಗ ಹೋಗಿ ಫಾಲೋ ಮಾಡಿರಿ, ಅಲ್ಲಿ ಬರ್ತಾವೆ ಫೋಟೋಸ್ ಎಲ್ಲ. ಓಕೆ ಗೈಸ್, ಈಗ ನಾವು ರತ್ನಗಿರಿಗೆ ರೀಚ್ ಆಗ್ಯಾವ್ರಿ. ಸೊ ಈಗ ಸದ್ಯ ನಾವು ರತ್ನಗಿರಿ ಒಳಗನ ಅದೇ, ರತ್ನಗಿರಿ ಸಿಟಿ ಒಳಗೆ ಅದೇವೆ ರೀ. ಸೊ ಟೋಟಲಾಗಿ ನಾವು 340 kilometers ಬಂದೇವೆ ನೋಡ್ರಿ ಗೈಸ್. ಓಕೆ ರೀ. ಸೊ ಈಗ ನಾವು ರೂಮ್ಸ್ ಅದು ಏನೂ ಬುಕ್ ಮಾಡಿಲ್ಲ. ಇಲ್ಲಿ ಒಟ್ಟು ಒಂದು ಬೀಚ್ ಹಾಕಿದ್ದೇವೆ ಲೊಕೇಶನ, ಅಲ್ಲಿ ಹೋಗ್ತೇವೆ. ಯಾವಾರ ಸಿಕ್ಕರೆ ನೋಡಿ ಬುಕ್ ಮಾಡಿ ಅಲ್ಲೇ ಬುಕ್ ಮಾಡಿಬಿಡ್ತೇವೆ. ಅಲ್ಲೇ ಆನ್ಲೈನ್ ಎಲ್ಲ ಬುಕ್ ಮಾಡ್ಕೋತಾಕ. ಈಗೆಲ್ಲ ಹೆಂಗೈತಿ ಗೊತ್ತೈತೇನು ರೀ, ನಾನ್ ಸೀಸನ್ದಾಗ ಆನ್ಲೈನ್ದಾಗ ಬುಕ್ ಮಾಡಬಾರ್ದು. ಲೈಕ್ ಈಗ ಸೀಸನ್ ಅಂದ್ರೆ ಏನು ರೀ, ಈಗ ಮಂದಿ ಇಲ್ಲ, ಈಗ ಮಳೆ ಇಲ್ಲ, ಇಲ್ಲಿ ಮಂದಿ ಇರಂಗಿಲ್ಲ. ಸೊ ಆನ್ಲೈನ್ದಾಗ ಅವ್ರು ಸ್ಟ್ಯಾಂಡರ್ಡ್ ರೇಟ್ ಇಟ್ಟಿರ್ತಾರೆ. ಸೊ ಅದಕ್ಕೆ ಇಲ್ಲಿ ಬಂದ್ವಿ ಅಂದ್ರೆ ಸ್ವಲ್ಪ ಹಂಗೆ ಬಾರ್ಗೇನಿಂಗ್ ಮಾಡ್ಬೋದಾ, ಖಾಲಿ ಇರ್ತೈತೆ ಅಂದ್ಕೂಲೆ ಕಮ್ಮಿಗೆ ಸಿಗ್ತಾವ. ಸೊ ಅದಕ್ಕೋಸ್ಕರ ಗೈಸ್, ಮತ್ತೇನಿಲ್ಲ ರೀ, ನಡ್ರಿ ಹೋಗೋಣ. ಏನು ಆಕೈತೆ ನೋಡೋಣ ರೀ. The next day. ಸೊ ಗೈಸ್, ನಾವು ಇವತ್ತಿಲ್ಲೇ ಈ ಹೋಮ್ ಸ್ಟೇದಾಗ ಸ್ಟೇ ಮಾಡಿದ್ದು. ನೀವು ನೋಡಿದಂಗೆ ನಾವು ರತ್ನಗಿರಿ ಒಳಗದೇವೆ ರೀ. ಸೊ ಏನೋ ನಮ್ಮದು ಪುಣ್ಯ ಇತ್ತು, ಒಂದು ಸ್ವಲ್ಪ ಮಳೆ ಆತ್ರಿ. ಕರೆ ಮಳೆಯಾಗಿ ಮತ್ತೆ ಹೊಳಿ ಬಿಸಿಲು ಬಿತ್ರಿ, ಕ್ಲೌಡ್ ಎಲ್ಲ ಹೋದು ಮುಂದೆ. ಸೊ ಈಗ ಸದ್ಯ ನಾವು ಗಾಡಿ ಎಲ್ಲ ಪ್ಯಾಕ್ ಮಾಡೀವ್ರಿ, ನೋಡತ್ತೀರಿ ನೀವು. ಸೊ ಇಲ್ಲಿಂದ ಈಗ ಬಿಡಾಕತ್ತೀವಿ ರೀ. ಇಲ್ಲಿಂದ ಬಿಟ್ಟು ಈಗ ನಾವು ಗಣಪತಿಪುಳೆ ಹೋಗಿ ಗಣಪತಿಪುಳೆದಾಗ ದರ್ಶನ ಮಾಡ್ಕೊಂಡು ಇಲ್ಲಿ ಒಂದು 4-5 ಪ್ಲೇಸ್ ನೋಡಿ ಮುಂದೆ ಹೋಗ್ತೇವೆ. ಸೊ ಹೋಗೋಣ ಬರ್ರಿ ಗೈಸ್. ನೋಡಿರಿ ಯಾವ ಥರ ಪ್ಯಾಕ್ ಆಗ್ಯಾವ ಫುಲ್. ನಮ್ಮ ಗಾಡಿ ಅಂತೂ ಫುಲ್ ಪ್ಯಾಕ್ ಐತ್ರಿ. ಹೋಗಿಬಿಡ್ರಿ ಗೈಸ್. ಪೆಟ್ರೋಲ್ ಇನ್ನೊಂದು ಪಾಯಿಂಟ್ ಐತಿ, ನಡಿತೈತಿ, ಆಮೇಲೆ ಹಾಕ್ಸ್ಕೊಬೋದಾ ಗೈಸ್. ನಮಗೆ ಸ್ಟೇನೇನೋ ಅಷ್ಟೇ ಬೆಸ್ಟ್ ಪ್ರೈಸ್ದಾಗ ಸಿಕ್ತು. ಸೊ ಸಖತ್ತಾಗಿತ್ತು ಸ್ಟೇ. ಸೊ ಈಗ ಸದ್ಯ ನಾವು ಬಿಡಾಕತ್ತೇವೆ ರೀ ರತ್ನಗಿರಿ. ನೋಡ್ರಿ ಗೈಸ್, ಹೆಂಗೆ ಕ್ಲೈಮೇಟ್ ಒಂದು ಸ್ವಲ್ಪ ಚೇಂಜ್ ಆಗೈತೆ ರೀ ನಿನ್ನಿಕ್ಕಿಂತ ಕಂಪೇರ್ ಮಾಡಿದರೆ. ಬಿಸಿಲಿಲ್ಲ, ಇಟ್ ಈಸ್ ಓಕೆ ಗೈಸ್. ಮಳೆನೂ ಆಗಿ ಹೋಯ್ತು ರೀ ಸ್ವಲ್ಪ, ಬಟ್ ಹಂಗೆ ಆಗ್ತಾಯಿದ್ರೆ ಭಾಳ ಚಲೋ ಆಗ್ತಿತ್ತು. ಏನೂ ಮಾಡೋಕ್ಕಾಗಂಗಿಲ್ಲ, ನಮ್ದು ಲಕ್ ಅನ್ಕೊಳ್ಳೋದು ಬ್ಯಾಡ್ ಲಕ್ ಅನ್ಕೊಳ್ಳೋದು ಗೊತ್ತಿಲ್ಲ. ಲಕ್ ಅಂದ್ರೆ ಸೊ ಅಷ್ಟರ ಮಳೆ ಐತ್ಲ ಸಾಕಂತೇಳಿ ಅಷ್ಟೇ ಗೈಸ್. ಇಲ್ಲಿ ನೋಡ್ರಿ ಒಂದು ಸರ್ಕಲ್ ಯಾವ ಥರ ಮಾಡ್ಯಾರ ರತ್ನಗಿರಿ ಒಳಗೆ. ಮಾರುತಿ ಮಂದಿರ, ಮಾರುತಿ ಮಂದಿರ ಅಂತ ಅದ್ರೊಳಗೆ ಮಂದಿರ ಐತ್ರಿ, ಶಿವಾಜಿ ಮೂರ್ತಿ. ಯಾವ ಥರ ಮಾಡ್ಯಾರ ನೋಡ್ರಿ, ಮಸ್ತ್ ಮಾಡ್ಯಾರ, ಸಕ್ಕದಾಗೈತಿ. ಡೋಲ ನೀ ನೋಡ್ರಲ್ಲ ಹೆಂಗೈತಿ. ನಾವಿಂದ ಆ್ಯಕ್ಚುಲಿ ಯೂಟರ್ನ್ ಹೊಡೆಯೋದಾಗ ಹೋಗ್ಬೇಕಾಗಿತ್ತ.
ನೋಡ್ರಿ ಈಗ ರತ್ನದುರ್ಗ ಫೋರ್ಟಿಗೆ ಬಂದ್ವಿ. ನೋಡ್ರಿ ಅಲ್ಲಿ ಯಾವ ಥರ ಐತೆ ಶಿವಾಜಿ ಮೂರ್ತಿ ಹೆಂಗೆ ಕಾಣೈತೆ ನೋಡ್ರಲ್ಲ ಇಲ್ಲಿ ಸಕ್ಕದಾಗ ಐತಲ್ರಿ. ಸೊ ಇಲ್ಲಿ ಮ್ಯಾಲನ ಹೋಗ್ರಿ, ಇಲ್ಲಿಂದ ಮ್ಯಾಗಿಂದ ನಮ್ಗೆ ಡೈರೆಕ್ಟ್ ಸಮುದ್ರ ಕಾಣ್ತೈತೆ ನೋಡ್ರಿ. ವಾವ್ ಸಕ್ಕದಾಗೈತ್ರಿ. ಸೊ ಮ್ಯಾಲನ ಹೋಗ್ರಿ, ಡೈರೆಕ್ಟ್ ಮ್ಯಾಗ ಬಿಡ್ತಾರಂತ. ಸೊ ಮ್ಯಾಗಿನ ತಗನ ಗಾಡಿ ಹೋಗುತ್ತಾ, ಅಲ್ಲಿಂದ ವೇವ್ ಕಾಣ್ತೈತಿ ಗೈಸ್. ಇಲ್ಲಿ ನೋಡ್ರಿ ರತ್ನದುರ್ಗ ಫೋರ್ಟಿಗೆ ಬಂದೀವಿ ನೋಡ್ರಿ. ಇಲ್ಲಿ ಹಿಂದೆ ನೋಡತ್ತೀರಿ ನೀವು ಟೆಂಪಲ್ ಐತಿ. ಸೊ ರತ್ನದುರ್ಗ ಟೆಂಪಲ್ ನೋಡ್ರಿ. ಸೊ ಈ ಕಡೆ ನೋಡಿದ್ರೆ ಡೈರೆಕ್ಟ್ ಬೀಚ್ ಐತ್ರಿ ಗೈಸ್ ನೋಡ್ರಿ. ಸೊ ಅಲ್ಲಿ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಐತಿ ಈಗ ನಮ್ದು. ಭಗವತಿ ರೋಡ್ ಬ್ರೇಕ್ ಅಂತ ಹಿಂಗೇನೋ ಐತಲ್ಲ ನೇಮ. ಸೊ ಅಲ್ಲಿ ಹೊಂಟೇವ್ರಿ ಗೈಸ್ ಈಗ ನಾವು. ರತ್ನದುರ್ಗ ಫೋರ್ಟ್ ಮ್ಯಾಗಿಂದ ವ್ಯೂ ಎಷ್ಟು ಮಸ್ತ್ ಕಾಣ್ತೈತಿ ನೋಡ್ರಿ. ನಮ್ಗೆ ಅಲ್ಲೇ ಹೋಗೋ ಪ್ಲ್ಯಾನ್ ಐತ್ರಿ ಈಗ. ಈ ರೋಡ್ ಮ್ಯಾಗ ಬೈಕ್ ತೊಗೊಂಡು ಬಿಟ್ರೆ ಹೋಗ್ಬೇಕನ್ನೋ ಪ್ಲ್ಯಾನ್ ಐತಿ. ನೋಡ್ರಲ್ಲ ಹೆಂಗೆ ಕಾಣೈತಿ ಸಕ್ಕತ್ತೈತಲ್ರಿ ಗೈಸ್. ಓ ಮೈ ಗಾಡ್. ಈಗ ಇಲ್ಲಿ ಮ್ಯಾಲೆ ಇದ್ವಿ, ಈಗ ಮ್ಯಾಗಿನ ತೋರಿಸಿದೆ ನಾನು. ಇಲ್ಲೇ ನೋಡ್ರಿ ನೀವು. ಸೊ ಶಿವಾಜಿ ಮೂರ್ತಿ ಐತಿ ಯಾವ ಥರ ಐತೆ ನೋಡ್ರಿ. ಫೋಟೋಸ್ ಕೂಡ ಮಾಡ್ಯಾರ ನೋಡ್ರಿ. ಸಕ್ಕತ್ತಾಗೈತಲ್ರಿ. ಅದ ಬಾಜುಕನ ವ್ಯೂ ಹೆಂಗೈತೆ ನೋಡ್ರಿ. ವಾ ಹೆಂಗೈತ್ರಿ ಗೈಸ್. ಗಾಳಿ ಸೌಂಡ್ ಬರ್ತಿರ್ತೈತಿ, ಒಂದು ಸ್ವಲ್ಪ ಇಗ್ನೋರ್ ಮಾಡ್ರಿ. ಸೊ ಇಲ್ಲೊಂದು ಗುಹೆ ಐತೆ ನೋಡ್ರಿ. ಗುಹೆ ಯಾವ ಟೈಪ್ ಐತೆ ನೀರು ಹೊಂಟಾವ್ರಿ ನೋಡ್ರಿ. ಗೊತ್ತಿಲ್ರಿ ಇಲ್ಲಿ ಕಪ್ಪೇನೆ ಐತೆ. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ. ರತ್ನಗಿರಿಗೆ ಬಂದ್ರೆ ನೀವು ಇಲ್ಲಿಗೆ ಬರೋದು ಮರ್ಯಾಕೆ ಹೋಗ್ಬೇಡ್ರಿ. ಬಂದು ವಿಸಿಟ್ ಮಾಡ್ತೀವಿ ಯಾವ ಥರ ಐತೆ ಮಸ್ತ್ ಐತೆ. ಈಗ ನಾವು ಬಂದು ನೋಡ್ರಿ ರೋಡ್ ಬ್ರೇಕರ್ಕ. ಸೊ ನೋಡ್ರಿ ಇಲ್ಲಿ. ಸೊ ಇಲ್ಲೊಂದು ಐತಿ ರೋಡ್ ಬ್ರೇಕರ, ಅಲ್ಲೊಂದು ಐತ್ರಿ, ಅಲ್ಲೊಂದು ಐತಿ. ಸೊ ಇಲ್ಲಿ ಏನು ಸಮುದ್ರ ಇರ್ತೈತಲ್ಲ ಆ ಕಡೆ ಈ ಕಡೆ ಸೈಡ್ ನಡುವೆ ಈ ಥರ ಮಾಡಿರ್ತಾರೆ. ಸೊ ಇಲ್ಲಿ ನೋಡ್ರಿ ಈ ರೋಡೇ ಇಲ್ಲ. ಸೊ ಹಂಗೆ ದಾಟ್ಸ್ಕೊಂಬಂದ್ವಿ ಗಾಡಿ ಎಲ್ಲ ಆರಾಮಾಗಿ ಈಸಿಯಾಗಿ ದಾಟ್ಸ್ಕೊಂಬಂದ್ವಿ. ಸೊ ಇಲ್ಲಿ ಒಂದು ಈಗ ಡ್ರೋನ್ ಹಾರಿಸೋವಂಥ ಕಾರ್ಯಕ್ರಮ ರೀ. ಸೊ ಡ್ರೋನ್ ಶಾಟ್ ನೋಡಿ. ನಾನು ನಿಮ್ಮವನು, ನಿಮ್ಮ ಮನೆಯವನು.